ಸೊ ಯು ಗೋಸ್ ಮೈ ಫಸ್ಟ್ ಹೈಡ್ರೇಷನ್ ಆಫ್ ದ ಡೇ. ಒಳಗಡೆ ಹೇಗಿರುತ್ತೆ ಏನು ತಿನ್ನೋದು ನೋಡೋದ. ಇನ್ನೂ 20 ಮಿನಿಟ್ಸ್ ತೊಗೊಳತ್ತಂತೆ. ಫ್ರೆಶ್ ಆಗಿ ರೆಡಿ ಆಗ್ತದೆ ಸೆಕೆಂಡ್ ಬ್ಯಾಚು. ಕಾಯಕ್ಕೂ ವರ್ತಿದೆ, ಪೇಷನ್ಸಿಂದ ಕಾಯಬೇಕು. ಅಷ್ಟೇ ಟೇಸ್ಟ್ ಚೆನ್ನಾಗಿದೆ. ಐ ಥಿಂಕ್ ಯು ಗೈಸ್ ಶುಡ್ ಕಮ್ ಆ್ಯಂಡ್ ಟ್ರೈ ಒನ್ಸ್. ಹಾಕ್ಕೊಂಡು ಮಿಸ್ ಮಾಡಿಬಿಟ್ರೆ ಆಮೇಲೆ ಇಡೀ ದಿನ ಒಂಥರ ಒಳ್ಳೆ ಗಿಲ್ಟಲ್ಲೇ ಬದುಕಬೇಕು ಆ ಥರ ಆಗ್ಬಿಡುತ್ತೆ. ಏನೇ ಅತಿಯಾದರೂ ಅಮೃತನೂ ವಿಷ ಆಗುತ್ತೆ ಅಷ್ಟೇ. ಗಂಡ ಹೆಂಡತಿ ಮಧ್ಯೆ ಜಗಳ ಎಲ್ಲ ಕಾಮನ್. ಸ್ಟಾರ್ಟಿಂಗಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಕೈಲಿ ಅದನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ. ಹೇ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಹಸ್ಬೆಂಡ್ ನನ್ನ 4 ಗಂಟೆ ಬಿರಿಯಾನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನಾನು ನೋಡಿದ್ರೆ ಎದ್ದೇ 4:30. ಅವ್ರನ್ನೂ ನಾನೇ ಎದ್ದೇಳಿಸ್ಬೇಕಾಗಿತ್ತು. ಬಟ್ ಏನು ಮಾಡೋದು, ಚೆನ್ನಾಗಿ ನಿದ್ದೆ ಹೊಡೆದೆ. 5 ಗಂಟೆ ಆಗಿದೆ. ಎದ್ದ ತಕ್ಷಣ ಪಟ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಫಾಸ್ಟಾಗಿ ಬಂದು ರೆಡಿಯಾಗಿ ಬಿರಿಯಾನಿ ತಿನ್ನೋಕೆ ಹೋಗೋಣ ಅಂತ ನಾನಿವಾಗ ಫಸ್ಟು ಹೊಟ್ಟೆ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪುಟಾಣಿ ಆರೆಂಜು, ಈ ಥರ ಒಂದು ಆರೆಂಜು, ಈ ಥರ ಒಂದು ಆ್ಯಪಲು, ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ತಿನ್ಕೊಂಬಿಡೋಣ ಅಂತ. ಒಂದು ಆ್ಯಪಲ್ ಆಗಲ್ಲ, ಅರ್ಧ ಆ್ಯಪಲ್ ತಿಂತೀನಿ. ಒಂದು ಫುಲ್ ಚಿಕ್ಕ ಆರೆಂಜ್ ಅಲ್ವಾ, ಒಂದು ಫುಲ್ ಆರೆಂಜ್ ತಿಂತೀನಿ. ಇನ್ನು ನನ್ನ ಮಗಳಂತೂ ಪೂರ್ತಿ ಡೀಪ್ ಸ್ಲೀಪಲ್ಲಿದ್ದಾಳೆ. ಸೊ ಅವಳನ್ನ ತಿನ್ಸೋಕ್ಕೆ ಕುಡ್ಸೋಕ್ಕೂ ಅಂತೂ ಆಗಲ್ಲ, ಯಾಕಂದರೆ ಅಷ್ಟು ಡೀಪ್ ಸ್ಲೀಪಲ್ಲಿದ್ದಾಳೆ. ಹಂಗೆ ಸುಮ್ಮನೆ ಮಲಗಿರೋಳನ್ನ ಎತ್ಕೊಂಡೋಗಿ ಕಾರಲ್ಲಿ ಹಿಡ್ಕೊಬಿಡ್ತೀನಿ. ಕಾರ್ಗೆ ಹಾಕ್ದಂಗೆ ಮಗಳು ಫುಲ್ ಎದ್ದು ಮಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಸದ್ಯಕ್ಕೆ ಅವಳು ಹೊಟ್ಟೆಗೆ ಏನೂ ತಿನ್ಸೋ ಪ್ಲ್ಯಾನ್ ಇಲ್ಲ. ಅಲ್ಲೇ ಒಂದು ಏನಾದ್ರು ತಗೊಟ್ರೆ ಆಯಿತು, ತಿಂತಾಳೆ. ಅವಳು ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಲಿ. ಹೆಂಗಿದ್ರು ಅರ್ಲಿ ಮಾರ್ನಿಂಗು, ಹೊಟ್ಟೆ ಏನು ಹಸ್ತಿರಲ್ಲ, ನೋಡೋಣ ಅಂತ. ನನಗೆ ಹೊಟ್ಟೆ ಎಲ್ಲ ಫುಲ್ಲು ಒಂಥರ ಅನ್ನಿಸ್ತಾ ಇದೆ. ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಯಾರು ಬಿರಿಯಾನಿ ತಿಂತಾರೆ? ಇದ್ದಾರೆ, ನಾನು ಹತ್ರ ಕೆಲಸ ಮಾಡಿದ್ದೀನಿ ಮುಂಚೆ ಎಲ್ಲ, ತುಂಬ ಮಾಡಿದ್ದೀನಿ ಆಯಿತಾ. ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿರಿಯಾನಿ ತಿನ್ನೋದೆಲ್ಲ ಮಾಡಿದ್ದೀವಿ. ತುಂಬ ಮೊದಲು ತುಂಬ ತಿರುಗ್ತಾಯಿದ್ವಿ. ಈಗ ಇತ್ತೀಚೆಗೆ ಸ್ಟಾಪ್ ಮಾಡಿಬಿಟ್ಟಿದೆ ಆಲ್ಮೋಸ್ಟು. ಅರ್ಲಿ ಮಾರ್ನಿಂಗ್ ಹೋಗಿ ಎದ್ದ ತಕ್ಷಣ ತಿನ್ನೋದೆಲ್ಲ ಸುಮ್ಮನೆ ಯಾವಾಗಲೂ ಒಂದು ಸರ್ತಿ ಲಂಚ್ಗೆ ಡಿನ್ನರ್ಗೆ ಹೋಗಿ ತಿನ್ಕೊಂಬರೋಣ ಬಾ ನಾರ್ಮಲಾಗಿ ಅಂತ ಹೋಗ್ತಾಯಿದ್ದು. ಈ 4 AM ಬಿರಿಯಾನಿ ಆಲ್ಮೋಸ್ಟ್ ಸ್ಟಾಪೇ ಆಗಿಬಿಟ್ಟಿತ್ತು. ಇದನ್ನು ತಿನ್ಕೊಂಬರೋಣ. ಇದಕ್ಕಿಂತ ಮುಂಚೆ ಒಂಚೂರು ನೀರು ಬೇಕು ಅನಿಸಿದೆ ನನಗೆ, ನೀರು ಕುಕ್ಕೋದೀನಿ. ಸೊ ಯು ಗೋಸ್ ಮೈ ಫಸ್ಟ್ ಹೈಡ್ರೇಷನ್ ಆಫ್ ದ ಡೇ. ಈ ಆರೆಂಜ್ ನಾನು ಕನಕಪುರ ರೋಡಲ್ಲಿರೋ ಫೋರಮ್ ಮಾಲ್ ತರೋದು. ಲೂಲು ಮಾರ್ಕೆಟ್ ಅಂತ ಅವ್ರದ್ದು ಗ್ರೌಂಡ್ ಫ್ಲೋರು ಲೋವರ್ ಗ್ರೌಂಡಲ್ಲೂ ಇದೆ. ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಫ್ರೂಟ್ಸ್ಗೆ, ಬಟ್ ಆದರೆ ತುಂಬ ಎಕ್ಸಾಟಿಕ್ಕಾಗಿ ಫ್ರೆಶ್ ಆಗಿ ಚೆನ್ನಾಗಿರೋ ಹಣ್ಣು ಸಿಗುತ್ತೆ. ದುಡ್ಡು ಕೊಟ್ಟರು ನಿಮಗೆ ಅಷ್ಟೇ ಚೆನ್ನಾಗಿರೋ ಹಣ್ಣುಗಳು ಬರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಯೂಶ್ವಲಿ ನಾನು ಎಲ್ಲೇ ತೊಗೊಳಕ್ಕೆ ಹೋದ್ರೂ ಮನೆಗೆ ಬಂದಮೇಲೆ ಹುಳಿ ಇರೋದು, ಚೆನ್ನಾಗಿಲ್ಲದಲ್ಲ ಎಲ್ಲ ಇರ್ತದೆ. ಬಟ್ ಇಲ್ಲಿಗೆ ಅಭ್ಯಾಸ ಮಾಡ್ಕೊಂಡಿದ್ವಿ. ಒಂದಷ್ಟು ಇಲ್ಲಿ ಆ್ಯಪಲ್ಗಳು, ಈ ಗ್ರೀನ್ ಆ್ಯಪಲು ಅಂದರೆ ಗ್ರೀನ್ ಆ್ಯಪಲ್ ಅಂದರೆ ಇದು ಆ್ಯಪಲ್ ರೆಡ್ ಆ್ಯಪಲ್ಲೇ ಗ್ರೀನ್ ಕಲರು. ಇದನ್ನ ನಾನು ದುಬೈಯಲ್ಲಿ ಹೋಟೆಲ್ ಸ್ಟೇ ಆದಾಗ ಡೈಲಿ ಮಾರ್ನಿಂಗ್ ಕೊಡ್ತಾಯಿರೋರು. ನಾವು ಹಿಂಗೆ ಸ್ಟಾಕ್ ಮಾಡಿರೋರು, ಎಷ್ಟು ಬೇಕಾದ್ರೂ ತಿನ್ಬೋದಾಗಿತ್ತು. ಆವಾಗ ತಿಂದರೆ ಇಷ್ಟ ಆಗಿತ್ತು. ಆಮೇಲೆ ಅಯ್ಯೋ ಇವೆಲ್ಲ ಯಾಕೆ ಸುಮ್ಮನೆ ರೇಟ್ ಜಾಸ್ತಿ. ನಾನೇನು ಮಾಡ್ತೀನಿ, 100 ತೊಗೊಂಬಂದು 1 kg 2 kg ತರ್ತಾರಲ್ಲ, ಈ ಥರ 3 ಆ್ಯಪಲ್, ಈ ಥರದ್ದು ಒಂದು 3 ಆ್ಯಪಲ್ಲು, ಈ ಥರದ್ದೊಂದು ಅರ್ಧ kg, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ತೊಗೋತೀನಿ. ವರ್ಕ್ ಆಗುತ್ತೆ. ಆ್ಯಪಲ್ ಖಾಲಿ ಮಾಡಿ. ಆ್ಯಕ್ಚುಲಾಗಿ ನಂಗೆ ಸ್ವಲ್ಪ ಟೀ ಬೇಕು ಬೆಳಗ್ಗೆ ಎದ್ದ ತಕ್ಷಣ. ಬಿರಿಯಾನಿ ಅಂಗಡಿ ಟೀ ಸಿಕ್ಕಲ್ಲ. ನನ್ನ ಹಸ್ಬೆಂಡ್ ಇವಾಗ ಮ್ಯಾಕ್ಸ್ ಕಿಮ್ಮಿಗೆ ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಟೀ ಮಾಡ್ಕೊಬಿಡ್ತೀನಿ. ನಾನು ಟೀ ರೆಡಿ ಆಗ್ತಾಯಿದೆ. ಸ್ಕಿಮ್ ಮಿಲ್ಕಲ್ಲಿ ಮಾಡಿದ್ದೀನಿ. ಇವಾಗ ಸಕ್ಕರೆ ನಾನು ತೊಗೊಳೋದು ಸ್ಟಾಪ್ ಮಾಡ್ತೀನಿ ಅಂತ ಅನ್ನಲ್ಲ, ಹಂಗೆ ಅಂತೀನಿ. ಸ್ವೀಟ್ ಎಲ್ಲ ತಿನ್ಬಿಡ್ತೀನಿ ನಾನು. ಸೊ ನನ್ನದು ಔಟ್ಫಿಟ್ ನೋಡಿ ಇದಾಗಿದೆ. ನಾನು ಆಲ್ಮೋಸ್ಟ್ ಜಿಮ್ ಔಟ್ಫಿಟ್ಟೇ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಬಿರಿಯಾನಿ ತಿಂದಮೇಲೆ ನಾನು ಜಿಮ್ಗೆ ಹೋಗೋ ಪ್ಲ್ಯಾನ್ ಇದೆ. ಡೈರೆಕ್ಟಾಗಿ ಹೋಗ್ತೀವಿ. ಇನ್ ಕೇಸ್ ನನ್ನ ಟ್ರೈನರ್ ಬಂದಿಲ್ಲ ಅಂತ ಹೇಳಿದ್ರೆ ಮನೆಗೆ ಬಂದಮೇಲೆ ಹೋಗ್ತೀವಿ. ಬಟ್ ರೆಡಿಯಾಗಿ ಹೋಗೋದು ಬೆಟರ್ ಅಲ್ವಾ ಅಂತ. ಸೊ ಅಲ್ಲೇ ತಿಂದು ಅಲ್ಲೇ ವರ್ಕೌಟ್ ಮಾಡಿ ಮುಗಿಸ್ಬಿಡೋದು ಅಂತ. ನಾನೇನು ಬಿರಿಯಾನಿ ಅಂದರೆ ಇಷ್ಟು ತಿನ್ನೋದೇ ಇಷ್ಟು. ಸೊ ಬಟ್ ಸ್ಟಿಲ್ ನಂದು ಇವತ್ತು ಕ್ಲಾಸ್ ಇದೆ. ಕ್ಲಾಸ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ತಿದ್ನಲ್ಲ ಶುಗರ್ ಬಗ್ಗೆ. ಶುಗರು ನಾನು ಸ್ಟೀವಿಯಾ ಯೂಸ್ ಮಾಡ್ತೀನಿ ಟೀಗೆ. ಇವಾಗ ಮೊದಲೆಲ್ಲ ನಾನು ನಾರ್ಮಲ್ ವೈಟ್ ಶುಗರ್ ಯೂಸ್ ಮಾಡ್ತಾಯಿದ್ದೆ ಅಲ್ವಾ. ಗ್ರೀನ್ ಸ್ಟೀವಿಯಾ, ಇದು ಯಾವುದ್ರದ್ದು ಆರ್ಗ್ಯಾನಿಕ್ ಇಂಡಿಯಾದು. ಇದು ಎಷ್ಟು ಸ್ವೀಟ್ ಇರುತ್ತೆ ಅಷ್ಟು ಸ್ವೀಟ್ ಇರುತ್ತೆ. ಸೊ ಇಲ್ಲಿ ನೋಡಿ ಚಿಕ್ಕ ಸ್ಪೂನ್ ಕೊಟ್ಟಿದ್ದಾರೆ. ಈ ಥರ ಒಂದು ಸ್ಪೂನ್, ಇದ್ರಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳೋದು. ಹಾಕ್ಕೊಂಡು 2 ಸೆಕೆಂಡ್ ಕರ್ಗೋಗ್ಬಿಡುತ್ತೆ ಗೊತ್ತಾ. ಅದನ್ನು ಮಿಕ್ಸ್ ಮಾಡೋಂಗಿಲ್ಲ. ಟೀ ಹಿಂಗೆ ಹಾಕಿದ ತಕ್ಷಣ ಕರಗಿ ಹೋಗ್ಬಿಡುತ್ತೆ.
ತರಂತ ಜಸ್ಟ್ 1 ಸ್ಪೂನ್. ನನ್ನ ಹಸ್ಬೆಂಡು ಮುಗ್ದೆ ಹೋಯ್ತು ವಾಕಿಂಗ್, ನಾನು ಈಗ ಟೀ ಮಾಡ್ತಾ ಇದ್ದೆ. ನೋಡಿ ಟೀ ಬರೀ 1/4 ಕಪ್ ಇದೆ ಅಷ್ಟೇ. ಇದಕ್ಕೆ ನಾನು ಸ್ಟೀವಿಯಾ ಯೂಸ್ ಮಾಡಿದ್ದೀನಿ. ಅದನ್ನೇನು ಪೋರ್ ಮಾಡೋ ಅವಶ್ಯಕತೆ ಏನಿಲ್ಲ. ನೊರೆ ಬೇಕು ಅಂತ ಅಂದರೆ ಮಾತ್ರ ಪೋರ್ ಮಾಡ್ಬೋದು. ಅದೇನು ಸ್ಟೀವಿಯಾ ಹಿಂಗೆ ಕರ್ಗೋಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವೇನಾದ್ರು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟಿಂಗಲ್ಲಿ ಇದೆಯಾ ಅಂದರೆ ಸ್ಟೀವಿಯಾ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಕೈಲಿ ಅದನ್ನು ಸಸ್ಟೈನ್ ಮಾಡೋಕ್ಕಾಗಲ್ಲ. ನೀವು ಅದೊಂದು ಪ್ಯಾಟ್ರನ್ಗೆ ಬಂದು ನೀವು ಮಾಡ್ಕೋಬೋದು, ಏನಾಗಲ್ಲ. ನಾನು ಇವಾಗ ಹೊಸ ಟ್ರಯಲ್ ಮಾಡ್ತಾ ಇರ್ತೀನಿ. ಎಷ್ಟು ಲೆವೆಲ್ಗೆ ರಿಸ್ಟ್ರಿಕ್ಟ್ ಮಾಡ್ಬೋದು, ಯಾವ ಲೆವೆಲ್ಗೆ ನಾನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ನಾನು ಒಂದು ಚೂರು ಏನಾದ್ರು ಹೊಸದೇ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದರಲ್ಲೇ ಈ ಥರ ಹಿಂಗೆ ಸ್ಟೀವಿಯಾ ಇನ್ಕ್ಲೂಡ್ ಮಾಡೋದು. ಆ್ಯಂಡ್ ರೀಸೆಂಟಾಗಿ ನಾನು ಪ್ರೋಟೀನ್ ಪೌಡರ್ ತೊಗೋತಾ ಇದ್ದೀನಿ, ಪ್ರೋಟೀನ್ನ ಇನ್ಕ್ಲೂಡ್ ಮಾಡೋದು. ಆ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ರೋಟೀನಲ್ಲಿ ಫಿಕ್ಸ್ ಆಗುತ್ತಾ ಆಗಲ್ವಾ ಆ ಥರ ಟ್ರಯಲ್ ಮಾಡಿ ನನಗೇನು ವರ್ಕೌಟ್ ಆಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೀ ಸೋ ಗುಡ್. ಸರಿ ಬನ್ನಿ ಬೇಗ ಪಾಪನ ಕರ್ಕೊಂಡ್ಬಿಡ್ತಾ. ಬೇಬಿ ಆಯ್ತಾ ನಿದ್ದೆ? ನಿದ್ದೆ ಆಗೋಯ್ತಾ? ಇಲ್ಲ, 5:45ಗೆ ಎದುರಿಸ್ಬಿಟ್ಟವ್ರೆ ನನ್ನ. 5:15ಗೆಲ್ಲ ಎದುರಿಸ್ಬಿಟ್ಟವ್ರೆ. ಅವ್ರು ಎಷ್ಟು ಬೇಗ ಬೆಳಕಾಗ್ತದಲ್ಲ? 5:40ಕ್ಕೆಲ್ಲ ಬೆಳಕಾಗುತ್ತೆ. ಬಾ ಬೇಬಿ. ಗುಡ್ ಮಾರ್ನಿಂಗ್. ಎಷ್ಟು ಅವರ್ ಬಂದು ನಾವು ಇವಾಗ? 1 ಅವರಾ? 34 minutes. ಅರ್ಧ ತೂಗುಡ್ಸಿದ್ದೀನಿ, ಅರ್ಧ ಅವ್ರು ಮೊಳೆ ಹೊಡಿತಾ ಇದ್ರಂತ ತಲೆಗೆ ಮೊಳೆ ಹೊಡಿಸ್ಕೊಂಡಿದ್ದೀನಿ. ಕೊನೆಗೂ ರೀಚ್ ಆಗಿದ್ದೀವಿ. ಯಾವುದು RR ನಗರ? ಇದು RR ನಗರಲ್ಲಿ ಸುಕ್ಕಾ ಬಿರಿಯಾನಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಒಳಗಡೆ ಹೇಗಿರುತ್ತೆ ಏನು ತಿನ್ನೋದು ನೋಡೋದ. ನನಗಂತೂ ನಿದ್ದೆ ಗೊತ್ತೈತೆ, ನಿದ್ದೆ ಮಾಡ್ಕೊಂಡು ತಿನ್ಕೋತೀನಿ. ನಮ್ಮ ಯಜಮಾನ್ರು ಮಾತ್ರ ಫುಲ್ ಫ್ರೆಶ್ ಆಗಿದ್ದಾರೆ. ಎಷ್ಟು ಜನ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದವ್ರೆ, ನಾವು ಮಾತ್ರ ಅಲ್ಲ ಎಷ್ಟೊಂದು ಜನ ಬಂದವ್ರೆ. ಅಂದರೆ ನಿದ್ದೆ ಮಾಡೋದು ಬೇಡ, ಎದ್ದಿರೋಣ. ಒಂದು ಚಿಕ್ಕ ಎಳೆ ಮಗುನ, ಅಯ್ಯೋ ನನ್ನ ಜಿಮ್ ಬ್ಯಾಗ್, ನನ್ನ ಮಗಳು ಪೂರಾ ಫ್ಲ್ಯಾಟು ಕಾರಲ್ಲಿ. ಜಿಮ್ ಬ್ಯಾಗ್ ಕೆಳಗಿತ್ತಿರೋಣ. ಒಂದು ಎಳೆ ಮಗು ಸೊಂಟಲ್ಲಿ ಒಂದೈತೆ, ಒಂದು ಚಿಕ್ಕದ ನಡ್ಕೊಂಡೈತೈತೆ. ಆರಾಮಾಗಿ ಬಂದವ್ರೆ. ಬೈತಾ ಇರ್ತೀನಿ. ಅದೇ ನಾನು ಅಷ್ಟೊತ್ತಿಗೆ ಮಲ್ಕೊಂಡಿದ್ದೋ 11:15, 12 ಗಂಟೆಗೆ ಮಲಗಿದ್ದು. 4:15ಗೆ ಎದ್ದಿರೋದು. ಸೊ ಒಬ್ವಿಯಸ್ಲಿ ಬೈತೀನಲ್ವಾ. ಸರಿ ಹೋಗೋಣ ಬನ್ನಿ, ತಿನ್ನೋದೇನಾರು ಒಂದು ತಿನ್ನೋಣ. ಈಗ ತಿನ್ನಬೇಕು ಅಂತ ಹುಮ್ಮಸ್ ಬರ್ತಾ ಇದೆ. ಮೋಟಿವೇಶನ್ ಗೈಸ್, ಇವಾಗ ಇಲ್ಲಿ ಬಂದಿದ್ದೀವಿ. ಇನ್ನೂ 20 ಮಿನಿಟ್ಸ್ ತೊಗೊಳ್ಳೋದಂತೆ. ಫ್ರೆಶ್ ಆಗಿ ರೆಡಿ ಆಗ್ತದೆ ಸೆಕೆಂಡ್ ಬ್ಯಾಚು. ವಿ ಆರ್ ಲೇಟ್, ಅದಕ್ಕೋಸ್ಕರ ಸೆಕೆಂಡ್ ಬ್ಯಾಚಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ತನಕ ನಾನು ಈ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ್ಯಂಬಿಯನ್ಸ್ ನೋಡಿ ಇಷ್ಟು ಚೆನ್ನಾಗಿದೆ. ಆ್ಯಂಬಿಯನ್ಸ್ ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಮೇಲ್ಗಡೆ ಇದೆ, ನೋಡ್ಕೊಂಬರೋಣ. ಸೊ ಇಲ್ಲಿ ಫಸ್ಟ್ ಫ್ಲೋರು ಇದೆ. ಫಸ್ಟ್ ಫ್ಲೋರಿಂದ ಈ ಥರ ವ್ಯೂ ಇದೆ. ಆಲ್ರೆಡಿ ಜನಗಳೆಲ್ಲ ಬಂದು ತಿಂದು, ಓ ಮೈ ಗಾಡ್. ಇಲ್ಲಿ ಮೋಸ್ಟ್ಲಿ ಲಿಕ್ಕರ್ ಕೂಡ ಸಿಗ್ಬೋದು. ಲಿಕ್ಕರ್ ಕೂಡ ಸಿಕ್ಕುತ್ತೆ ಅನಿಸುತ್ತೆ, ನನಗಂತೂ ಗೊತ್ತಿಲ್ಲ. ಇದು ರಾತ್ರಿ ಪಬ್ ಇರ್ಬೋದು. ಇದು ನಂಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ನ ಕೇಳಬೇಕು. ಬಿಕಾಸ್ ಟೇಬಲ್ ಮೇಲೆ ತುಂಬ ಬಾಟ್ಲುಗಳಿದೆ, ಅದ್ರ ಮೇಲೆ ಗೆಸ್ ಮಾಡ್ತಾ ಇದ್ದೀನಿ. ಬಾ, ಏನಾಯಿತು ನಿಂಗೇನಾಯಿತು? ಏನಾಯ್ತು ನಿನಗೆ? ಡೌನ್ ಹೋಗ್ಬೇಕಾ? ಇಲ್ಲಿ ಚೆನ್ನಾಗಿಲ್ವಾ? ಅಂತೆ ಬಾಟ್ಲುಗಳು ನೋಡಿದ್ಲು. ಟೇಬಲ್ಗಳು ಇನ್ನೂ ಕ್ಲೀನಾಗಿಲ್ಲ ಮೇಲ್ಗಡೆ, ಅದಕ್ಕೆ ನನ್ನ ಮಗಳು ಅಂತವಳೆ. ರೈಸ್ ಕಾದು ಕೊನೆಗೆ ಇವಾಗ ಸಿಕ್ತು. ಹತ್ತತ್ರ ಒಂದು 3/4 ಗಂಟೆ ಕಾಲ್ವಾ, 20 ನಿಮಿಷ ಅಂದರು. ಬಟ್ ಫ್ರೆಶ್ಶಾಗಿ ಈಗ ರೆಡಿ ಮಾಡಿರೋದು. ಕಾಯಬೇಕು, ವರ್ತ್ ಇದೆ, ಪೇಷನ್ಸಿಂದ ಕಾಯಬೇಕು. ಅಷ್ಟೇ ಟೇಸ್ಟ್ ಚೆನ್ನಾಗಿದೆ. ಐ ಥಿಂಕ್ ಯು ಗೈಸ್ ಶುಡ್ ಕಮ್ ಆ್ಯಂಡ್ ಟ್ರೈ ಒನ್ಸ್. ತಡ್ಕೊಳಕ್ಕೆ ಸುಟ್ಟೋಗ್ತಾ ಇದೆ. ಈ ಕಡೆ ಸ್ಲೋ ಆಗಿ ತಿನ್ನಕ್ಕೆ ಹೋಗ್ತಾ ಇವ್ರು ತಿನ್ನಿ ಅಂತ ಏನೋ ತಿಂದು ಕೂತಿದ್ದಾರೆ. ವೈಟ್ ತಿನ್ನೋ, ಇಲ್ಲಿ ಖಾರ ಇಲ್ಲ. ಇದು ಇಲ್ಲಮ್ಮ, ಟ್ರೈ ಮಾಡಿ ನೋಡೋಣ, ತುಂಬ ಚೆನ್ನಾಗಿದೆ. ಕಬಾಬ್, ಕರಿಬೇವು ಕಬಾಬ್. ನಂಗೆ ಮಾತಾಡೋಕ್ಕೆ ಹೇಳ್ತಿಲ್ಲ, ಹೊಟ್ಟೆ ಸಿಗೋದು. ಅದು ಸ್ಮೆಲ್ಗೆ ಹೊಟ್ಟೆ ಸಿಗ್ಬಂದ್ಬಿಟ್ಟಿರೋದು.
ಈಗ ಕೇಳಿಸ್ಬಿಡ ಎಲ್ಲ ತಿನ್ನಲ್ಲ ನಾನು. ಏನು ತಿನ್ಬೇಡ, ನೀನು ಗಾಳಿ ಕುಡ್ಕೊಂಡು ನೀರು ಕುಡ್ಕೊಂಡಿರೋ. ಬರೀ ಗಾಳಿ ಇರ್ಬೇಕು ಆಯ್ತಾ, ಗಾಳಿ. ಗೈಸ್, ಹೋಟ್ಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ಮಲ್ಲಿ ಇವಾಗ ವರ್ಕೌಟ್ ಮುಗಿಸ್ಬಿಡೋಣ ಅಂತ ನನ್ನ ಹಸ್ಬೆಂಡು ಡ್ರಾಪ್ ಮಾಡಿ ಹೋದ್ರು. ನಮ್ಮ ಅತ್ತೆ ಬೇರೆ ಬಂದಿದ್ದಾರಂತೆ. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗಿ ನಮ್ಮ ಬೇಜಾನ್ ಕೆಲಸ ಇದೆ. ಇವತ್ತು ಆ್ಯಕ್ಚುಲಿ 2 ಶೂಟ್ ಇದೆ, ಆಮೇಲೆ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಇದೆ, ಆಮೇಲೆ ಒಂದು ಯೂಟ್ಯೂಬ್ ಎಡಿಟಿಂಗ್ ಇದೆ, ಇನ್ನೊಂದು ರೀಲ್ 2 ಎಡಿಟಿಂಗ್ ಇದೆ, ಆಮೇಲೆ ಒಂದಷ್ಟು ಡಯಟ್ ಚಾರ್ಟ್ಸ್ ಪ್ರಿಪೇರ್ ಮಾಡಬೇಕು, ನ್ಯೂ ಆನ್ಬೋರ್ಡ್ಸ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಲೆಕ್ಕನೇ ಇಲ್ಲ, ಅಷ್ಟು ಕೆಲಸ ಇದೆ. ಸೊ ಫಸ್ಟು ಜಿಮ್ ಮುಗಿಸ್ಕೊಂಬರೋಣ. ವರ್ಕೌಟ್ ಮಿಸ್ ಮಾಡಿಬಿಟ್ರೆ ಆಮೇಲೆ ಇಡೀ ದಿನ ಒಂಥರ ಒಳ್ಳೆ ಗಿಲ್ಟಲ್ಲೇ ಬದುಕಬೇಕು, ಆ ಥರ ಆಗಿಬಿಡುತ್ತೆ. ನನ್ನ ಸ್ಕಿನ್ ನೋಡಿ ಎಷ್ಟೊಂದು ಬ್ರೇಕ್ಔಟ್ಸ್ ಆಗೋಗಿದೆ, ಬೇಜಾರಾಗೋಗಿದೆ ನನಗೆ. ಆ್ಯಂಡ್ ಇದೆಲ್ಲ ಹೋಯ್ತು, ಬಟ್ ಮಾರ್ಕ್ ಉಳ್ಕೊಂಬಿಟ್ಟಿದೆ. ಇಷ್ಟೊಂದು ಬ್ರೇಕ್ಔಟ್ಸ್ ಆಗಿ ತುಂಬ ವರ್ಷಗಳಾಗೋಗಿತ್ತು ಅಂತ ಅನಿಸುತ್ತೆ. ಇಟ್ಸ್ ಓಕೆ, ನೋಡೋಣ ಯಾಕೆ ಹಿಂಗೆ ಆಗ್ತದೆ ಅಂತ ರೂಟ್ ಕಾಸ್ ಐಡೆಂಟಿಫೈ ಮಾಡಬೇಕು, ಮಾಡ್ತೀನಿ. ಸೊ ಸದ್ಯಕ್ಕೆ ಮನಸ್ಸಿಗೆ ಬೇಜಾರಾಗಿದೆ ನನ್ನ ಬ್ರೇಕ್ಔಟ್ಸಿಂದ, ಬಟ್ ಇಟ್ಸ್ ಓಕೆ. ಸಿ, ವುಮೆನ್ ಬಾಡಿ ವಿಲ್ ಗೋ ಥ್ರೂ ಲಾಟ್ ಆಫ್ ಥಿಂಗ್ಸ್, ರೈಟ್? ಸೊ ದಿಸ್ ಈಸ್ ಆಲ್ಸೋ ಒನ್ ಫೇಸ್ ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು ನಡೀತಾ ಇದೆ ನಮ್ಮ ಬಾಡಿಯಲ್ಲಿ ಅನ್ನೋದು. ಆ್ಯಂಡ್ ಇತ್ತೀಚೆಗೆ ವೆದರ್ ಚೇಂಜಿ, ಇದಕ್ಕೆ ಅಂತ ಥ್ರೋಟ್ ಇನ್ಫೆಕ್ಷನ್ ಅಂತ ಆಲ್ಮೋಸ್ಟ್ 15 ದಿನ 20 ದಿನದ ಮೇಲೆ ನನಗೆ ಮೆಡಿಸಿನ್ಸು ಅದು ಇದನ್ನು ತೊಗೊಂಡು ಆಬ್ವಿಯಸ್ಲಿ ಇಟ್ ವುಡ್ ಹ್ಯಾವ್ ಇಂಪ್ಯಾಕ್ಟೆಡ್. ಆ್ಯಂಡ್ ಈ ಬ್ರೇಕ್ಔಟ್ಸ್ಗದು ಕಾರಣ ಇರ್ಬೋದು. ಲೆಟ್ಸ್ ಸಿ. ಆ್ಯಂಡ್ ನಾನು ರೆಸ್ಟ್ ರೂಮಲ್ಲಿದ್ದೀನಿ. ಸಿ, ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ. ಇವಾಗ ಐ ಆಮ್ ಆಲ್ ಸೆಟ್. ಹೋಗ್ಬಿಟ್ಟು ಇವತ್ತು ಕಾರ್ಡಿಯೋ ಸೆಷನ್ ಇದೆ. ಬೆಳಿಗ್ಗೆ 4 ಗಂಟೆಗೆ ಬೇರೆ ಚೆನ್ನಾಗಿ ಬಿರಿಯಾನಿ ತಿಂದೆ ಅಂತ ನಾನು ಹೇಳ್ಬಿಟ್ನಾ. ಸೊ ಕಾರ್ಡಿಯೋ ಸೆಷನ್ ಇವತ್ತು ಫಿಕ್ಸ್ ಆಗಿದೆ. ಚೆನ್ನಾಗಿ ಕಾರ್ಡಿಯೋ ಮಾಡಿ ತಿಂದಿರೋದೆಲ್ಲ ಕರಗಿಸಿ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸ್ಟ್ರಿಕ್ಟ್ ಡಯಟ್ ಮೇಂಟೈನ್ ಮಾಡಿಬಿಡ್ತೀನಿ. ಗೈಸ್, ಈಗ ವರ್ಕೌಟ್ ಮುಗೀತು. ಸೊ ಮನೆಗೆ ಹೋದ ತಕ್ಷಣ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಇವಾಗ ಹತ್ತತ್ರ ಫುಲ್ ಕಾರ್ಡಿಯೋ ಮಾಡಿದ್ದೀನಿ. 1.5 ಅವರ್ ಕಾರ್ಡಿಯೋ ಮಾಡಿದ್ದೀನಿ, ಫುಲ್ ಇಂಟೆನ್ಸ್ ಕಾರ್ಡಿಯೋ. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ನನ್ನ ಮೀಲ್ಸ್ ಏನು ಎತ್ತ, ನನ್ನ ಕೆಲಸ ಹೇಗೆ ಪ್ಲ್ಯಾನ್ ಮಾಡೋದು ಎಲ್ಲ ಮಾಡೋಣ. ಇವತ್ತು ನನ್ನ ಹಸ್ಬೆಂಡ್ ಕೈಲಿ ಡ್ರಾಪ್ ಹಾಕ್ಸ್ಕೊಂಡ. ಇವಾಗ ಪಿಕ್ ಮಾಡೋಕೆ ಅವರೇ ಬರ್ತಿದಾರೆ. ಪಟ್ಟ ಅಂತ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಇಲ್ಲ ಅಂದರೆ ಇಲ್ಲಿ ಬಂದು ಬಂಡಿ ಮಾಡ್ತಾರೆ ಫುಲ್ಲು. ನನಗೆ ಬರೋ ಅಷ್ಟರಲ್ಲಿ ನಾನು ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ ಸಿಕ್ಕಲ್ಲ, ಏನಿಲ್ಲ. ಆಮೇಲೆ ಗೊತ್ತಲ್ಲ, ಅಯ್ಯೋ ತಲೆ ತಿಂದ ಹಾಕ್ಬಿಡ್ತಾರೆ. 1 ಅವರ್ ಲೆಕ್ಚರ್ ಕೇಳೋಕ್ಕಿಂತ ಬೇಗ ರೆಡಿಯಾಗಿ ಹೋಗ್ಬಿಡೋದು ಒಳ್ಳೇದು. ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಈಗ ಜಿಮ್ಮಿಂದ ಬಂದೆ. ಯೂಶ್ವಲಿ ಪ್ರೋಟೀನ್ ನಾನು ತೊಗೊಳಕ್ಕಾಗಲ್ಲ ಅಂದಾಗ ಮನೆಯಲ್ಲಿ ನಾನು ಪ್ರೋಟೀನ್ ತೊಗೋತೀನಿ. ಆ್ಯಂಡ್ ನಾನು ತೊಗೊಳ್ಳೋದು ಐಸೋಪ್ಯೂರ್ ವೇ ಐಸೋಲೇಟ್. ಆ್ಯಕ್ಚುಲಿ ಇದು ಸಖತ್ತು ಲೋ ಕಾರ್ಬ್ ಬರುತ್ತೆ. ಇದು ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲ, ಯಾವುದೇ ರೀತಿಯಾದ ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇದನ್ನು ಜಸ್ಟ್ ವರ್ಕೌಟ್ ಆದಮೇಲೆ ಪ್ರೋಟೀನ್ ಗೋಲ್ಸ್ನ ರೀಚ್ ಮಾಡೋಕ್ಕೆ ಅನ್ನೋದಕ್ಕೋಸ್ಕರ ನೀವೇನಾದ್ರು ತುಂಬ ಮಿನಿಮಮ್ ವರ್ಕೌಟ್ ಮಾಡ್ತಾ ಇದ್ದೀರಾ, ಜಾಸ್ತಿ ಮಾಡ್ತಾ ಇಲ್ಲ ಅಂದರೆ ಸುಮ್ಮನೆ ಪ್ರೋಟೀನ್ ಹೋಗಿ ತೊಗೊಬೇಡಿ. ನೀವು ಇವಾಗ ಫಾರ್ ಎಕ್ಸಾಂಪಲ್ 70 kg ಇದ್ದರೆ 70 grams ಅಷ್ಟೇ ಪ್ರೋಟೀನ್ ನಿಮಗೆ ಬೇಕು ಮೇಂಟೆನೆನ್ಸ್ ಮಾಡೋಕ್ಕೆ, ಆಯಿತಾ? ಸೊ ಅದನ್ನು ಮ್ಯಾನೇಜ್ ಮಾಡ್ಬೋದು. ನಾನು 2x ಮಾಡ್ತೀನಿ. ಅಂದರೆ ನಾನು 70 ಇದ್ದರೆ 70 × 2 140 grams ಆಫ್ ಪ್ರೋಟೀನ್ ಪರ್ ಡೇ ನಾನು ಟಾರ್ಗೆಟ್ ಮಾಡ್ತಿರೋದ್ರಿಂದ ನಾನು ಇದು ತೊಗೋತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಬರೀ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಮನೇಲಿರೋ ಫುಡ್ ಸೋರ್ಸೇ ಬೇಕು, ಯಾವುದೇ ರೀತಿಯ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇಲ್ಲ. 1 ಸ್ಕೂಪ್ ತೊಗೊತೀನಿ. ನೀವು ಇನ್ ಕೇಸ್ ಇಂಟೆನ್ಸ್ ವರ್ಕೌಟ್ ಮಾಡಿದ್ದೀರಾ ಆ್ಯಂಡ್ ನೀವು 2x ಏಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೆನ್ ಅಬ್ಸಲ್ಯೂಟ್ಲಿ ತೊಗೋಬೋದು. ಬಟ್ ಎಸ್, ಇದು ತೊಗೊಂಡ್ರು ಇದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಮೀಲ್ ಇಸ್ ಅ ಕೀ. ಅದನ್ನು ಯಾರೂ ಏನೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಯಾವುದೇ ಪ್ರೊಸೆಸ್ ಫುಡ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಿಡಿ, ನಾರ್ಮಲಾಗಿ ಅನ್ನ ತಿನ್ಕೊಂಬಿಡ್ತೀನಿ, 3 ಹೊತ್ತು ಪ್ರೋಟೀನ್ ತೊಗೊಬಿಡ್ತೀನಿ, ಹಾಗೆಲ್ಲ ಮಾಡಿಬಿಟ್ಟಿರ ಆಮೇಲೆ ಬಾಡಿ ಎಕ್ಕುಟ್ಟೋಗುತ್ತೆ. ಎಷ್ಟು ಕೊಡಬೇಕು, ಯಾವುದು ಅಷ್ಟೇ ಕೊಡಬೇಕು. ಏನೇ ಅತಿಯಾದರೂ ಅಮೃತನೂ ವಿಷ ಆಗುತ್ತೆ ಅಷ್ಟೇ. ಓಕೆ, ಸೊ ಪ್ರೋಟೀನ್ ಇಲ್ಲಿ 1 ಸ್ಕೂಪ್ಗೆ ನಾನು 300 ml ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. 300 to 400 ml ತೊಗೋತೀನಿ ನಾನು. ಆದಮೇಲೆ ಕ್ಯಾಪು ಚೆನ್ನಾಗಿ ಶೇಕ್ ಮಾಡೋದು, ಪೂರ್ತಿ ಶೇಕ್ ಮಾಡ್ತೀನಿ. ಶೇಕ್ ಮಾಡಿ 1 ರೌಂಡ್ ಫುಲ್ ಕುಡಿದ್ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಡಿತೀನಿ. ನಾನು 1 ಗ್ರಾಮು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ. ನನ್ನ ಮಗಳು ಅದಕ್ಕೆ ಫುಲ್ ಸೌಂಡು, ಅದಕ್ಕೆ ನನ್ನ ಜೊತೆ ಇಲ್ಲ, ಅಲ್ಲಿ ಓಡಾಡ್ಕೊಂಡು ಆರಾಮಾಗಿ ಅಟ್ಕೊಂಡಿದ್ದಾಳೆ.
ಗೈಸ್ ಈಗ ಫ್ರೆಶ್ ಅಪ್ ಆಗಿ ಬಂದೆ, ಒಂದು ಅರ್ಧ ಗಂಟೆ ಡೀಪ್ ಸ್ಲೀಪ್ ಮಾಡಿಬಿಟ್ಟೆ. ಏನು ಚೆನ್ನಾಗಿ ಅನಿಸ್ತು ಅಂದರೆ, ಇತ್ತೀಚೆಗೆ ಗಿಲ್ಟ್ ಇಲ್ಲದೆ ನಿದ್ದೆ ಮಾಡೋಕ್ಕೆ ನಂಗೆ ಬರೋಲ್ಲ ಮಧ್ಯಾಹ್ನದ್ದು, ಹಂಗಾಗ್ಬಿಟ್ಟಿದೆ. ಅಯ್ಯೋ ನನ್ನ ಮಗಳೇನು ಮಾಡ್ತಿದ್ದಾಳೋ, ಅಯ್ಯೋ ಅವಳು ಊಟ ಮಾಡೋಲ್ಲ, ಅಯ್ಯೋ ಅವಳು ಅವ್ರನ್ನ ನೋಡ್ಕೋತಾ ಇದ್ದಾರ, ಅಯ್ಯೋ ನಮ್ಮ ಅತ್ತೆ ಮಾವ ಏನು ತಿಳ್ಕೊಬಿಟ್ರು, ಅಯ್ಯೋ ಅವ್ರು ಮನೆಗೆ ಬಂದಿದ್ದಾರೆ, ನಾನು ಮಲ್ಕೊಂಡ್ಬಿಟ್ನಲ್ಲ, ಅಯ್ಯೋ ಅವ್ರು ಏನು ತಿಳ್ಕೊಂಡು, ಬರೀ ಏನೇನೋ ಯೋಚನೆಗಳೇ. ಇವತ್ತು ಡಿಸೈಡ್ ಮಾಡಿಕೊಂಡು ಗಿಲ್ಟ್ ಫ್ರೀಯಾಗಿ ಮಲ್ಕೋಬೇಕಂತ ನೋಡಿ ಮಲಗಿಬಿಟ್ಟಿದೆ. ಬಟ್ ಆ ಡೀಪ್ ಸ್ಲೀಪ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಐ ಥಿಂಕ್ ಆ್ಯಸ್ ಅ ಮಾಮ್ ನಾವು ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡ್ತೀವಿ ಅಂತ ಹೇಳಿದ್ರೆ, ನಮಗೆ ಅಂತ ನಾವು ಒಂದು ಚೂರು ಕೇರ್ ಕೊಡ್ಕೊಳ್ಳೋಕ್ಕೂ ಅದನ್ನ ಗಿಲ್ಟ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಮರ್ತೇ ಹೋಗ್ಬಿಡ್ತೀವಿ, ನಮ್ಮನ್ನು ನಾವು ಕೇರ್ ಮಾಡಬೇಕು ಅನ್ನೋದೇ ನಾವು ಮರ್ತೋಗ್ಬಿಟ್ಟು, ನಮಗೆ ಅಂತ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರು ಅದೆಲ್ಲ ಗಿಲ್ಟಿಗೆ ಹೋಗುತ್ತೆ. ಬರೀ ಅಯ್ಯೋ ಅಯ್ಯೋ ಅವ್ರೇನು ತಿಳ್ಕೊತಾರೆ, ಇವ್ರೇನು ತಿಳ್ಕೊತಾರೆ, ಮನೇಲಿ ಎಲ್ಲರೂ ಊಟ ಮಾಡಿದ್ರ, ಮನೇಲಿ ಎಲ್ಲರಿಗೂ ಊಟ ಆಯಿತಾ, ಅಯ್ಯೋ ಅವ್ರಿಗೆ ಬಡಿಸ್ಬೇಕಾಗಿತ್ತೇನೋ, ಅವರು ತಪ್ಪು ತಿಳ್ಕೊಂಡ್ರೆ ನಾನು ಬಂದು ರೂಬಲ್ಲಿ ಮಲ್ಕೊಂಡ್ಬಿಟ್ಟಿದ್ದು, ಅವ್ರ ಜೊತೆ ಮಾತಾಡಬೇಕಾಗಿತ್ತೇನೋ, ಏನು ಕೆಲಸ ಇಲ್ಲ ಅಂತೇಳಿದ್ರು ಅಟ್ಲೀಸ್ಟ್ ಅವ್ರ ಜೊತೆ ಅವ್ರನ್ನ ಅಡ್ರೆಸ್ ಮಾಡಬೇಕಾಗಿತ್ತೇನೋ ಮುಂದೆ ಕೂತ್ಕೊಂಡು ಅನ್ನೋ ಲೆವೆಲ್ಗೆ ನಮ್ಮ ಗಿಲ್ಟು ಅಷ್ಟು ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಆ್ಯಸ್ ಅ ಮಾಮ್. ನೋ ಮ್ಯಾಟರ್ ವಿಚ್ ಕರಿಯರ್ ಯು ಆರ್ ಇನ್ ಆ್ಯಂಡ್ ಯಾವ ಪೊಸಿಷನಲ್ಲಿದ್ದೀರಾ, ನಿಮ್ಮ ಎಜುಕೇಷನ್ ಆಗಲಿ ಜಾಬಲ್ಲಾಗಲಿ, ಆ್ಯಸ್ ಅ ಮಾಮ್, ಆ್ಯಸ್ ಅ ಫ್ಯಾಮಿಲಿ ಮೆಂಬರ್, ಮದುವೆ ಆದಮೇಲೆ ಮಗು ಆದಮೇಲೆ ನಾವು ಪ್ಯೂರಾಗಿ ನಾವು ಇನ್ಫ್ಯಾಕ್ಟ್ ನಮ್ಮ ಆಫೀಸ್ ಕೆಲಸ ಮುಗ್ಸೋಕ್ಕೂ ಗಿಲ್ಟಲ್ಲಿರ್ತೀವಿ. ಅಯ್ಯೋ ನಾನು ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಅವ್ರೇನು ತಿಳ್ಕೊತಾ ಇದ್ದಾರೆ, ಬರೀ ಇದೇ ಆಗೋಗುತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾಪ್ ಇಟ್ ಆ್ಯಂಡ್ ದೆನ್ ನಮಗೆ ಅಂತ ಗಿಲ್ಟ್ ಫ್ರೀಯಾಗಿ ಸಣ್ಣ ಪುಟ್ಟ ಅದನ್ನು ಮಾಡ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ಇವತ್ತು ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ಓಕೆ, ಡೀಪ್ ಸ್ಲೀಪ್ ಮಾಡಿದೆ, ಎದ್ದೆ. ಐ ಡೋಂಟ್ ವಾಂಟ್ ಟು ರಶ್ ಟುಡೇ, ದಟ್ ಈಸ್ ವಾಟ್ ಐ ವಾಸ್ ಥಿಂಕಿಂಗ್. ತುಂಬ ರಶ್ ಮಾಡಿ 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 ಐ ಡೋಂಟ್ ವಾಂಟ್ ಟು ರಶ್ ಟುಡೇ. ಐ ವಾಂಟ್ ಟು ಟೇಕ್ ಇಟ್ ರಿಯಲಿ ಸ್ಲೋ ಆ್ಯಂಡ್ ಕಾಮ್. ಇವಾಗ ಹೊಟ್ಟೆ ಫುಲ್ ಹಸಿತಾ ಇದೆ. ನನಗೆ ನಾರ್ಮಲ್ ಅನ್ನ ಸಾರು ತಿನ್ನಬೇಕು ಅಂತ ಅನ್ನಿಸ್ತಲ್ಲ, ಬಿಕಾಸ್ ಬೆಳಿಗ್ಗೆ ಬಿರಿಯಾನಿ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಉರಿತಾ ಇದೆ. ಸೊ ಐ ಥಿಂಕ್ ಐಲ್ ಗೋ ವಿತ್ ಸಮ್ ಮ್ಯೂಸ್ಲಿ ಆ್ಯಂಡ್ ಮಿಲ್ಕ್, ಕೋಲ್ಡ್ ಮಿಲ್ಕ್. ನೆನ್ನೆ ಸಾಬುದಾನ ಬೇರೆ ಬೇಯಿಸಿಟ್ಟಿದೆ, ಅದರಲ್ಲಿ ನಾನು ಬೇಕಾದ್ರೆ ಸ್ವೀಟ್ ಕೂಡ ಮಾಡ್ಬೋದು. ಅದು ನಾನು ಸ್ಟೀವಿಯಾ ಹಾಕಿ ಮಾಡ್ತೀನಲ್ಲ ಪಾಯಸ ಥರ. ಬಟ್ ಐ ಡೋಂಟ್ ಥಿಂಕ್ ಸೊ, ನನಗೆ ಹೆವಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಐ ವಾಂಟ್ ಇಟ್ ಟು ಬಿ ವೆರಿ ಮೈಲ್ಡ್ ಆ್ಯಂಡ್ ಲೈಟ್. ಐ ಥಿಂಕ್ ಐಲ್ ಗೋ ವಿತ್ ಸಮ್ ಮ್ಯೂಸ್ಲಿ, ಮಿಲ್ಕ್ ಆ್ಯಂಡ್ ಅದ್ರ ಒಂದು ಫ್ರೂಟ್, ಆ್ಯಪಲ್ ಆರ್ ಆರೆಂಜ್ ಸಮಥಿಂಗ್ ಲೈಕ್ ದಟ್, ಸೊ ದಟ್ ನನ್ನ ಹೊಟ್ಟೆ ತಣ್ಣಗೆ ಅನಿಸ್ಬೇಕು ನನಗೆ. ಫ್ರಿಜ್ಜಲ್ಲಿ ವಾಟರ್ಮೆಲನ್ ಕೂಡ ಇದೆ ಅನಿಸುತ್ತೆ. ಸೊ ಐಲ್ ಗೋ ಜಸ್ಟ್ ಫಿಗರ್ ಔಟ್ ವಾಟ್ ಹೆಲ್ದಿ ಐ ಕ್ಯಾನ್ ಈಟ್. ನಾನು ಬಂದ ತಕ್ಷಣ ಪ್ರೋಟೀನ್ ಶೇಕ್ ಆಲ್ರೆಡಿ ತೊಗೊಂಡ್ಬಿಟ್ಟಿರೋದ್ರಿಂದ ನಾನು 30 grams ಆಫ್ ಪ್ರೋಟೀನ್ ಆಲ್ರೆಡಿ ನಾನು ಹಿಟ್ ಆಗಿದೆ. ಸೊ ಈಗ ನನಗೆ ನ್ಯೂಟ್ರಿಷನ್ ಬೇಕು. ಅಲಾಂಗ್ ವಿತ್ ದಟ್ ಐ ವಿಲ್ ಮೇಕ್ ಶೋರ್ ಐ ಹ್ಯಾವ್ ಸಮ್ ಪ್ರೋಟೀನ್ ನೋ ಮ್ಯಾಟರ್ ವಾಟ್, ಆಯಿತಾ. ನನ್ನ ಮೀಲಲ್ಲೂ ಪ್ರೋಟೀನ್ ಇರುತ್ತೆ ಆ್ಯಂಡ್ ಫೈಬರ್ ಮ್ಯಾಂಡೇಟ್ರಿ. ಆ್ಯಕ್ಚುಲಾಗಿ ಪಂಪ್ಕಿನ್ ಸೂಪ್ ಇದೆ, ಬಟ್ ನಂಗೆ ಪಂಪ್ಕಿನ್ ಸೂಪ್ ಕುಡಿಯೋಕೆ ಒಂಥರ ಯಾಕೋ ಮೂಡಿಲ್ಲ. ನನಗೆ ಮೈಲ್ಡಾಗಿರೋ ಅಂಥದ್ದು ಬೇಕು. ಐಲ್ ಗೋ ವಿತ್ ಮ್ಯೂಸ್ಲಿ. ಮಿಲ್ಕಲ್ಲೂ ನಮಗೆ ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಶಿಯಮ್ ಸಿಗುತ್ತೆ. ಮ್ಯೂಸ್ಲಿ ಎನಿವೇಸ್ ಇಸ್ ಹೈ ಪ್ರೋಟೀನ್, ಬಟ್ ಒನ್ ಪ್ರಾಬ್ಲಮ್ ವಿತ್ ಮ್ಯೂಸ್ಲಿ ಈಸ್ ಇಟ್ ಹ್ಯಾಸ್ ಆ್ಯಡೆಡ್ ಶುಗರ್. ನೋ ಮ್ಯಾಟರ್ ಹೌ ಮಚ್ ದೇ ಕ್ಲೇಮ್ ಶುಗರ್ ಫ್ರೀ, ಅದು ಇದು ಏನಿದ್ರು ದೇ ವಿಲ್ ಆ್ಯಡ್ ಶುಗರ್ ಇನ್ ಒನ್ ಆರ್ ದಿ ಅದರ್ ವೇ, ಟೇಸ್ಟ್ ಅದು ಚೆನ್ನಾಗಿ ಬರಲಿ ಅಂತ. ಬಟ್ ಐ ಆಮ್ ಓಕೆ ಕನ್ಸ್ಯೂಮಿಂಗ್ ದ್ಯಾಟ್ ಶುಗರ್ ಟುಡೇ ಬಿಕಾಸ್ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಐಲ್ ಜಸ್ಟ್ ಗೋ ಹ್ಯಾವ್ ಒನ್ ಬೌಲ್ ಆಫ್ ನೈಸ್ ಮ್ಯೂಸ್ಲಿ. ತಿಂದ ಮೇಲೆ ನಾನು ಇನ್ನು ಇವಾಗ ನಂದು ಆ್ಯಕ್ಚುಯಲ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ಆಯಿತಾ. ಮನೇಲಿ ಎಲ್ಲರಿಗೂ ಹೆಂಗಿದ್ರು ಅಡುಗೆ ರೆಡಿ ಇತ್ತು. ಬೆಳಗ್ಗೆನೇ ನಾನು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಂದಮೇಲೆ ಮಲಗೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲಗಿದೆ. ಅವ್ರಿಗೂ ಎಲ್ಲ ತಿನ್ನೋಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಎಲ್ಲ ಸೆಟ್ ಆಗಿದೆ. ನನಗೆ ಏನದು ಈಗ ಶೂಟ್ಗಳೆಲ್ಲ ತುಂಬ ಇದೆ. ಐ ಹ್ಯಾವ್ ಟು ಡೂ ಸಮ್ ಲಾಟ್ ಆಫ್ ಎಡಿಟಿಂಗ್ ಆ್ಯಂಡ್ ಶೂಟ್ ವರ್ಕ್, ಅದೊಂದಿದೆ. ಆಮೇಲೆ ಇವತ್ತು ಅಟ್ ಎನಿ ಕಾಸ್ಟ್ ನಾನು ಡಯಟ್ ಚಾರ್ಟ್ ಎಲ್ಲ ಕ್ಲಿಯರ್ ಮಾಡಲೇಬೇಕು. ನನ್ನ ಸ್ಟೂಡೆಂಟ್ಸ್ದು ಒಂದು ಐ ಥಿಂಕ್ ಐ ಹ್ಯಾವ್ ಅರೌಂಡ್ ಪೈಲ್ಡ್ ಅಪ್ ಆಫ್ ಡಯಟ್ ಚಾರ್ಟ್ಸ್ ಟು ಬಿ ಪ್ರಿಪೇರ್ಡ್. ಅರೌಂಡ್ ಒಂದು 15-20 ಚಾರ್ಟ್ಸ್ ಪ್ರಿಪೇರ್ ಮಾಡಬೇಕೇನೋ ಇವತ್ತು ನಾನು ಕೂತ್ಕೊಂಡು. ಐ ಮೀನ್ ಯಪ್ಪ, ಅದೇ ನನಗೆ ಒಂದು 3-4 ಅವರ್ ಕೆಲಸ ಇದೆ. ಅದನ್ನೇ ಮುಗಿಸ್ಬೇಕು. ಸ್ವಲ್ಪ ಟಿ ವಿ ಹಾಕ್ಕೊಂಡು ನೋಡಿಕೊಂಡು ಹಂಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಜೊತೆಗೆ ನನ್ನ ಸ್ಟುಡಿಯೋ ಕೆಲಸ ಸ್ವಲ್ಪ ತುಂಬ ಇದೆ, ಅದು ಪೆಂಡಿಂಗ್ ಇದೆ. ಒಂದಷ್ಟು ಇಮೇಲಿಗೆ ರೆಸ್ಪಾಂಡ್ ಮಾಡಬೇಕು, ಅದೊಂದಿದೆ. ಇನ್ನೊಂದಷ್ಟು ನಂದು ಸ್ಟೂಡೆಂಟ್ಸ್ 1-2-3 ಜನ ಕಾಲ್ ಕೇಳಿದ್ರು ಮಾತಾಡಬೇಕು ಅಂತ. ಸೊ ಅವ್ರ ಹತ್ರ ಬೇರೆ ಮಾತಾಡಬೇಕು. ಅವ್ರದ್ದು ಕಾಲ್ ಇವತ್ತು ಸ್ಕೆಡ್ಯೂಲ್ ಮಾಡಿದ್ದೀನಿ. ಸೊ ಇವು ಓದಿರೆ ನೆನಪಿಸ್ಕೊಂಡ್ರೆ ಅದಕ್ಕೆ ಅಂತಿದ್ದು ಒಂದು ಅರ್ಧ ಗಂಟೆ ಪೀಸ್ಫುಲ್ಲಾಗಿ ನಿದ್ದೆ ಮಾಡಿರುತ್ತೆ. ಮೈಂಡ್ ಫುಲ್ ಕಾಮ್ ಆಗಿದೆ. ಒಂದಾದ್ಮೇಲೆ ಒಂದು ಇವಾಗ ಎತ್ಕೊಂಡು ಹೋಗೋಣ, ಕೆಲಸಗಳನ್ನ ಮುಗಿಸ್ಕೊಂಡು ಬರೋಣ. ಮ್ಯೂಸ್ಲಿಯಲ್ಲಿ ಯೋಗ ಬಾರ್ ಸೂಪರ್ ಮ್ಯೂಸ್ಲಿ ಇದು ಓಪನ್ ಆಗಿದೆ.
100 ಗ್ರಾಮ್ ತೊಗೋತೀನಿ ಯೂಶ್ವಲಿ. ಇತ್ತೀಚೆಗಂತೂ ಈ ಸೆರಾಮಿಕ್ ಬೌಲ್ಸ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಇಟ್ ಮೇಕ್ಸ್ ಮೀ ಫೀಲ್ ಹ್ಯಾವ್ ಅ ನೈಸ್ ಗುಡ್ ವೈಬ್ ಥರ ಫೀಲ್ ಮಾಡಿಸುತ್ತೆ. ಈ ಸೆರಾಮಿಕ್ ಬೌಲ್ ಯೂಸ್ ಮಾಡೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ವೈಬ್ಗೆ ಅದಿದೆಯಲ್ಲ ಅಂತಲೇ ನಾನು ಅರ್ಧ ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಿಜ ಹೇಳ್ಬೇಕಂತ ಹೇಳಿದ್ರೆ. 99 ಗ್ರಾಮ್ ಟು ಬಿ ಪ್ರಿಸೈಸ್ ಒಂದಿಷ್ಟು ಬರುತ್ತೆ. ಸ್ಕಿಮ್ ಮಿಲ್ಕ್ ಇತ್ತು, ಅದನ್ನೇ ಹಾಕೋಣ. ಸ್ಕಿಮ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ ಅರೌಂಡ್ 150 ml. ಇದು ಆಲ್ರೆಡಿ ಪ್ಯಾಸ್ಚರೈಸ್ ಆಗಿರೋದ್ರಿಂದ ಕಾಯಿಸೋ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಬಾಯ್ಲ್ ಆ್ಯಂಡ್ ಕೀಪ್ ಇಟ್ ಇನ್ ಫ್ರಿಡ್ಜ್. ಬಟ್ ನನಗೀಗ ತಣ್ಣಗೇನಾದ್ರು ಬೇಕು ಅನ್ನೋದ್ರಿಂದ ನಾನು ಬಾಯ್ಲ್ ಮಾಡ್ತಾಯಿಲ್ಲ. ಐ ಹ್ಯಾವ್ ನೈಸ್ ಆ್ಯಪಲ್ಸ್. ಯಾರು ತೊಗೊಳ್ಳಿ? ಐ ಥಿಂಕ್ ಐಲ್ ಗೋ ವಿತ್ ದಿಸ್ ಗ್ರೀನ್. ಐ ಲೈಕ್ ದಿಸ್. ನಂಗೆ ಕಲರೇ ಇಷ್ಟ. ನಿಮ್ಮ ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಮೈಲ್ಡ್ ಹುಳಿ ಇರುತ್ತೆ, ಫುಲ್ ಸ್ವೀಟ್ ಬರೋಲ್ಲ. ಇದು ಚೆನ್ನಾಗಿರುತ್ತೆ. ಮತ್ತೆ ನೋಡಿ ಬಂದ್ಬಿಟ್ಟು ಒಬ್ಬಟ್ಟು ಮಾಡಿಟ್ಟಿದ್ದಾರೆ. ನಾನು ಏನೇ ಕಾರಣಕ್ಕೂ ಬಾಯಿಗೆ ಹಾಕಲ್ಲ. ಒಂದು ಸಣ್ಣ ಪೀಸಿಗೆ ಏನಾದ್ರು ಬಾಯಿಗೆ ಹಾಕ್ಬಿಟ್ರೆ ನಾನು ಅದನ್ನು ಖಾಲಿ ಮಾಡೋ ತನಕ ನಂಗೆ ನಿಲ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಏನೇ ಕಾರಣಕ್ಕೂ ತಿನ್ನೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಾನು ಯೂಶ್ವಲಾಗಿ ತುಂಬ ಹಚ್ಕೊಳಕ್ಕೆ ಹೋಗಲ್ಲ, ತಿನ್ಬಿಡ್ತೀನಿ. ಬಟ್ ದ ರೀಸನ್ ಟುಡೇ ನಾನು ಯಾಕೆ ತಿಂತಾಯಿಲ್ಲ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಸ್ಟ್ರಿಕ್ಟಾಗಿ ಡಯಟೇ ಮೇಂಟೈನ್ ಮಾಡಿಲ್ಲ. ಇವಾಗ ಬೆಳಗ್ಗೆನೇ ಬಿರಿಯಾನಿ ಬೇರೆ ಒಂದು ರೌಂಡ್ ಆಗಿದೆ ಆ್ಯಂಡ್ ಪಾಸ್ಟ್ ಕಪಲ್ ಆಫ್ ಡೇಸಿಂದ ತುಂಬ ನೀಟಾಗಿ ಡಯಟ್ ಮೇಂಟೈನ್ ಆಗಿಲ್ಲ. ಸೊ ಮತ್ತೆ ಸ್ವೀಟ್ ತಿನ್ನೋ ಅವಶ್ಯಕತೆ ಇಲ್ಲ ನನಗೆ ಇವಾಗ. ನೆಕ್ಸ್ಟ್ ಟೈಮ್ ಮತ್ತೆ ತಿನ್ನೋಣ. ಏನು ಒಬ್ಬಟ್ಟು ಕಂಡೇ ಇಲ್ವಾ? ಅವರು ಪಾಪ ನಾನು ತಿಂತೀನಿ ಅಂದ್ಕೊಂಡು ಒಬ್ಬಟ್ಟು ಹೂರ್ಣ ಎಲ್ಲ ತಂದರು ಆಯಿತಾ. ನಾನು ಯಾವಾಗ ತಿನ್ನಲ್ಲ ಅಂತ ಹೇಳಿದೆ ತಲೆನೇ ಕೆಡ್ಸ್ಕೊಂಬಿಟ್ಟು ನಿಲ್ಸೇ ಬಿಟ್ರು. ಒಂದು 3 ಒಬ್ಬಟ್ಟು ಹಾಕ್ಬಿಟ್ಟು ನಿಲ್ಲಿಸ್ಬಿಡು. ಅದಕ್ಕೆ ಹೇಳಿದೆ ಹಾಕಿ ಬಾಕಿದೆಲ್ಲ ಪಾಪು ತಿಂತಾಳೆ, ನಾನು ತಿಂದಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಂದೆ ನಾನು. ನಾನು ಫುಲ್ ಆ್ಯಪಲ್ ಯೂಸ್ ಮಾಡ್ತಾಯಿಲ್ಲ. ಒಂದು 1/4 ಭಾಗ ಆ್ಯಪಲ್ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕು ನನಗೆ. ತುಂಬ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಸಿ, ಇದಾಗಿದೆ ನನ್ನ ಬೌಲ್. ಫೊಗಾಟ್, ನಾನು ಸ್ಟ್ರಾಬೆರಿ ಜಾಮ್ ಮಾಡಿದ್ದೆ ಮನೆಯಲ್ಲಿ. ವೆರಿ ಗುಡ್. ಈ ಸ್ಟ್ರಾಬೆರಿ ಜಾಮ್ ಅನ್ನೋಕ್ಕಿಂತ ಸಾಸ್ ಅನ್ಬೋದು. ಐ ಕ್ಯಾನ್ ಆ್ಯಡ್ ದಟ್ ಆ್ಯಸ್ ವೆಲ್ 1 ಸ್ಪೂನ್. ಇದಾಗಿದೆ ನನ್ನ ಇವತ್ತಿನ ಲಂಚ್. ಈ ಸ್ಟ್ರಾಬೆರಿ ಸಾಸ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಐ ಆಮ್ ಇನ್ ಲವ್ ವಿತ್ ಇಟ್. ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಹೊರ್ಗಡೆದು ಎಷ್ಟಾಗುತ್ತೆ ಅಷ್ಟು ಪ್ರಾಸೆಸ್ ಫುಡ್ ಬೇಡ ಅಂತ ತೆಗ್ದಾಕ್ಬಿಡ್ತೀನಿ. ನಾನು ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇತ್ತು. ಚೆನ್ನಾಗಿ ಸ್ಟ್ರಾಬೆರಿನ ಬೇಯಿಸ್ಕೊಂಡೆ. ಒಂದು ಇಷ್ಟು ನೀರು ಹಾಕ್ತೆ, ಚೆನ್ನಾಗಿ ಬೇಯಿಸ್ದೆ ಗಟ್ಟಿ ಬರೋಷ್ಟು. ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಸ್ಟೀವಿಯಾ ಹಾಕಿ ಈ ಥರ ಸಾಸ್ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡಿದೆ. ಆ್ಯಂಡ್ ದಟ್ಸ್ ಇಟ್. ಒಂದು 4-5 ದಿನ ಬರುತ್ತೆ ಇಟ್ಟರೆ. ಗುಡ್. ಡೆಫಿನೆಟ್ಲಿ ಟ್ರೈ. ಮನೇಲಿ ಹಾಲು ಮತ್ತು ಗ್ರಾಸರೀಸ್ ಎಲ್ಲ ಖಾಲಿ ಆಗಿಬಿಟ್ಟು ಸೊ ತಗೊಳಕ್ಕೆ ಶಾಪಿಂಗ್ ಬಂದಿದ್ವಿ. ಎಲ್ಲ ಸ್ಟಾಕಿಂಗ್ ಬ್ಯಾಗ್. ನನ್ನ ಗಂಡ ಇವಳು ಏನಪ್ಪ ಹಿಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಗಂಡ? ಹಾಂ, ಏನು ಯೋಚನೆ ಮಾಡ್ತಾ ಇದೀಯ ಗಂಡ? ತಲೆಯಲ್ಲಿ ಏನು ಓಡ್ತಾ ಇದೆ? ಯಾಕೆಲ್ಲ ನಾವೇ ಪೇ ಮಾಡಬೇಕು? ಯಾಕೆಲ್ಲ ನಾವೇ ಪೇ ಮಾಡಬೇಕು ಅಂತನ? ಇನ್ಯಾರು ಬಂದು ಪೇ ಮಾಡ್ತಾರೆ? ನೀನಿದೆಯಾ? ಅಯ್ಯೋ ಬಡಪಾಯಿ ಹೆಂಡ್ತಿನಾರು ಎಲ್ಲಿಂದ ತಗೊಬರ್ಲ? ಏನು ಹೇಳಕ್ಕಾಗಲ್ಲ. ಮನೇಲಿ ಊಟ ಬೇಕು ರಾತ್ರಿ ಒಂದು. ಏನು ಊಟನೇ ಕೊಡಲ್ಲ ನಾನು. ನಾನು ಅದಕ್ಕೆ ಏನಾರ ಕೌಂಟರ್ ಕೊಟ್ರೆ ಏನು ರಾತ್ರಿ ಎಲ್ಲ ಇವಾಗೆಲ್ಲ ಜಗಳ ಆಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಎಲ್ಲ ಕಾಮನ್ ಆಡ್ತಾ ಇರ್ಬೇಕು. ಅದಕ್ಕೆ ಸೈಲೆಂಟ್ ಆಗ್ಬಿಡಬೇಕು. ಎಲ್ಲಿ ಜಗಳ ಜಾಸ್ತಿ ಇರುತ್ತೋ ಅಲ್ಲಿ ಲವ್ ಜಾಸ್ತಿ ಅಂತ. ಅದೇ ಮದ್ವೆ ಆದ್ಮೇಲೆ, ಮದ್ವೆಗೆ ಮುಂಚೆ ಒಂಥರ, ಮದ್ವೆ ಆದ್ಮೇಲೆ ಒಂದು ಕಲ್ತ್ಬಿಟ್ಟಿದ್ದೀನಿ. ಏನಂತ? ಪೇಷನ್ಸ್. ಅಯ್ಯೋ ಆ್ಯಕ್ಚುಲಿ ನನಗೆ ಜಾಸ್ತಿ ಪೇಷನ್ಸ, ನಿನಗೆ ಜಾಸ್ತಿ ಪೇಷನ್ಸ? ಚಾನ್ಸ್ ಇಲ್ಲ ನನಗೆ. ನೀನೇನು ಟಾಲರೇಟ್ ಮಾಡೋದು ಅಷ್ಟು ಈಸಿ ಇದೆಯಾ? ಸ್ಟ್ರಾಂಗ್ ವುಮೆನ್ ಸ್ಟ್ರಾಂಗ್ ಮ್ಯಾನ್ ಇರ್ಬೇಕಂತೆ. ಅದಕ್ಕೆ ನೋಡಿ. ಅದೇ ನೈಸ್, ಗುಡ್ ಜಾಬ್. ಮದ್ವೆ ಮುಂಚೆ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದೆ. ಈಗ ಚೆನ್ನಾಗಿ ತಿನ್ಸ್ ದಪ್ಪ ಮಾಡಿದ್ದೀನಿ, ಯೋಚನೆ ಮಾಡು. ಅದಕ್ಕೆ ನಾನು ಸಣ್ಣ ಆಗ್ಬಿಟ್ಟೆ. ನಿಂಗೆ ಅಡುಗೆ ಮಾಡಿ ಹಾಕಿ ನಾನು ಸಣ್ಣ ಆಗಿದ್ದೆ. ಹೆಂಡತಿ ಇಸ್ ಆಲ್ವೇಸ್ ಅಲ್ವಾ? ಹೆಂಡ್ತಿರೋ ಕರೆಕ್ಟ್ ಅಲ್ವಾ?